ಎಲ್ಲ ನೋಡೋದು ಈಗ ತಾನೆ ನೀವೇ ಟ್ರೈಲರ್ ಹೇಗಿದೆ ಅಂತ. ಆ್ಯಸ್ ಯೂಶುವಲ್ ನಮ್ಮ ಚಿತ್ರತಂಡಕ್ಕೆ ಮತ್ತು ಇಲ್ಲಿ ಬಂದಿರೋ ನಮ್ಮೆಲ್ಲ ಮಾಧ್ಯಮ ಮಿತ್ರದವ್ರಿಗೆ ಮತ್ತೆಲ್ಲ ಸ್ನೇಹಿತರಿಗೆ ಧನ್ಯವಾದಗಳು ಮತ್ತು ನಮಸ್ಕಾರ. ಸಿನಿಮಾದಲ್ಲಿ ನಾವೇನು ಸಿನಿಮಾ ಮಾಡೋದಂತ ಅನಿಸ್ಲಿಲ್ಲ, ಒಂದು ಟ್ರಿಪ್ ಕರ್ಕೊಂಡು ಟೂರ್ ಹೋದಂಗಿತ್ತು ಅಷ್ಟೇ. ಒಂದು ಹುಡುಗಿ ಇರಲಿಲ್ಲ ಅಷ್ಟೇ. ಅದೇ ಸರ್ ನೋಡಿ, ನಿಮಗೂ ಬೇಜಾರಿದೆ ಅಲ್ಲ, ಏನಕ್ಕೆ ಅಂತಂದ್ರೆ 12 ಜನ ಗಾಡಿ ಒಳಗೆ ಇಷ್ಟು ಜನ ಕೂತ್ಕೊಂಡ್ರೆ ಹುಡುಗಿ ಎಲ್ಲಿ ಕೂರಿಸ್ಕೊಳ್ಳೋದು? ಇನ್ನೊಂದು ಚೀಪ್ ಮಾಡ್ಬೋದಾಗಿತ್ತು. ಡಿವೈಡ್ ಆಗ್ಬಿಡ್ತಾರಲ್ಲ. ಅಂದ್ರೆ ಕಾನ್ಸಂಟ್ರೇಷನ್ ಸಿನಿಮಾ ಮೇಲೆ ಇರಬೇಕು ಬಾಯ್ಸ್ದು ಅಂತ. ಫೋಕಸ್ 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 ಅರ್ಥ ಆಯ್ತು ಸರ್. ಮೊದಲೇ ನಮ್ಮ ಹುಡುಗರು ತುಂಬ ಒಳ್ಳೆ ಹುಡುಗರು ಎಲ್ಲ. ಸೊ ಒಂದು ಸಿನಿಮಾ ಒಂದು ಖುಷಿಯಾಗಿ ನಗ್ನಾಗ್ತಾ ನನ್ನೆಲ್ಲ ಟೆಕ್ನಿಷಿಯನ್ಸ್ ಇಂದ ಮತ್ತೆ ನಮ್ಮ ಕ್ಯಾಮ್ರಾಮನ್ ಪ್ರಮೋದ್, ನಮ್ಮ ಲೋಕಿ ಅವ್ರು ಒಳ್ಳೆ ಮ್ಯೂಸಿಕ್ ಮಾಡ್ಕೊಂಡ್ಬಿಟ್ರು, ತ್ಯಾಗರಾಜ್ ಅವರು ಒಳ್ಳೆ ರೆಕಾರ್ಡಿಂಗ್ ಮಾಡಿದ್ದಾರೆ. ನೆನ್ನೆ ತನ ಇದು ಪಿಕ್ಚರ್ ನೋಡ್ಕೊಂಡ್ಬಂದ್ರಿ, ಸಕ್ಕತ್ತಿದೆ. ಇಲ್ಲೇನಿಲ್ಲ, ಥಿಯೇಟ್ರಲ್ಲಿ ಪಿ ಆರಲ್ಲಿ ಈತ ಕಡೆ ಕುತ್ಕೊಂಡು ನೋಡಿದ್ರೆ ಸ್ವಲ್ಪ ಎದೆ ಇಟ್ಕೋಬೇಕಾಗತ್ತೆ. ಸ್ವಲ್ಪ ಆ ಕಂಡೀಷನ್ ದಯವಿಟ್ಟು ಹೋಗ್ಬಿಡಿ, ಅವಾಯ್ಡ್ ಮಾಡಿ ಹೊಡಿಬೇಡ್ರಲ್ಲ. ಆಮೇಲೆ ನಮ್ಮ ಎಲ್ಲ ಆರ್ಟಿಸ್ಟ್ಗಳು ಅವರ ಸಿಕ್ಕಾಪಟ್ಟೆ ಕೋಪರೇಷನಿಂದ ಒಂದೇ ದಿವಸ ನಮ್ಗೇನು ತೊಂದರೆ ಆಗಲಿಲ್ಲ. ಯಾವುದೇ ಒಂದು ಆ್ಯಕ್ಟಿಂಗ್ ಹೇಳ್ಕೊಡ್ಬೇಕು ಅಂತಾರೆ, ಯಾಕಂದರೆ ನ್ಯಾಚುರಲ್ ನಮ್ಮ ಫ್ರೆಂಡ್ಸೇ ಎಲ್ಲರೂ. ಅವರು ಆರಾಮಾಗಿ ಕ್ಯಾಶುವಲ್ ಆಗಿ ಫ್ರೆಂಡ್ ಆ್ಯಕ್ಟಿಂಗ್ ಮಾಡಬೇಕು ಅಂತೇನಿಲ್ಲ. ಸೊ ಆರಾಮಾಗಿ ಒಬ್ಬಡೆ ಅವ್ರು ಮಾಡ್ತಾರೆ, ನಮ್ಮ ಕಡೆ ಅವ್ರು ಶೂಟ್ ಮಾಡ್ತಾ ಇದ್ರಿ. ಇದರಲ್ಲಿ ನಮ್ಮ ಕೋಲಾರ್ ಸೀನು ಕೋ ಡೈರೆಕ್ಟ್ರು, ಅವ್ರು ಆ್ಯಕ್ಚುಲಿ ಡೈರೆಕ್ಟರ್. ನನ್ನ 2 ಸಿನಿಮಾ ಅವ್ರು ಡೈರೆಕ್ಟ್ ಮಾಡಿದ್ದು. ನಾನು ಮಾಡೋಕ್ಕೋಸ್ಕರ ನಾನು ಒಂದು ಹೆಲ್ಪ್ ಕೇಳಿದೆ. ಅವ್ರೇನೋ ಬೇಜಾರು ಮಾಡ್ಕೊಂಡ್ರೆ ಚೆನ್ನಾಗಿ ನನಗೆ ಸಪೋರ್ಟ್ ಮಾಡಿ ನಾನು ರೆಡಿಯಾಗಿ ಮುಂಚೆನೆಲ್ಲ ಬಂದು ನಿಂತಿದ್ರು. ಇದು ಆ್ಯಕ್ಚುಲಿ ಬಂದು ಬೇಸ್ಡ್ ಸ್ಟೋರಿ ಬಂದು ನಮ್ಮ ಫ್ರೆಂಡ್ಸ್ದು ರಿಯಾಲಿಟಿ. ನಾವು ಮೊದಲೆಲ್ಲ ಈ ಥರ ಟ್ರಿಪ್ಗಳು ಹೋಗ್ತಾ ಇದ್ವಿ ನಮ್ಮ ಫ್ರೆಂಡ್ಸು, ನಮ್ಮ ಮೈಸೂರು ಗ್ಯಾಂಗು, ಆಮೇಲೆ ಕೆಂಗೇರಿ ಗ್ಯಾಂಗು, ಸುಮಾರು ಜನ ಎಲ್ಲ ಹೋಗ್ತಾ ಇದ್ದಿದ್ದು. ಇದನ್ನೆಲ್ಲ ಇನ್ಸಿಡೆಂಟ್ಸ್ ಇಟ್ಕೊಂಡು ಇದ್ರ ಮೇಲೆ ಒಂದು ಸ್ಟೋರಿ ಬೇಸ್ ಮಾಡಿ ಅದಕ್ಕೊಂಚೂರು ಕಮರ್ಷಿಯಲ್ ಟಚ್ ಕೊಟ್ಟಿದ್ದೀನಿ ಅಷ್ಟೇ. ಬೇಕಾದ್ರೆ ಏನಾದರೂ ಕೇಳ್ಬೋದು? ಮೇಡಮ್ ಅದು ಆನ್ ಸ್ಪಾಟ್ ಅಲ್ಲ, ಅದು ಜಸ್ಟ್ ಒಂದು ಆ ಸ್ಪಾಟಲ್ಲಿ ಇಲ್ಲ, ಆ ಥರ ಎಕ್ಸ್ಪ್ಲನೇಷನ್ನಲ್ಲಿ ಏನಿಲ್ಲ ಮೇಡಮ್, ಮೀನಿಂಗ್ ಹತ್ರ. ಅದು ಜಸ್ಟ್ ಒಂದು ಆಲೂಗಡ್ಡೆ ತೊಗೊಂಡ್ರು, ಆಲೂಗಡ್ಡೆ ಅಂತಂದ್ರೆ ಆಗ್ಬಾರ್ದು ಅಂತ ಕೇಳಿದ್ದಾರೆ ಅಷ್ಟೇ. ಅದೇ ಇಂಟರ್ ಆಗ್ಬಾರ್ದು ಅಂತ ಕೇಳಿದ್ದಾರೆ ಅಷ್ಟೇ, ಅದೇನಿಲ್ಲ. ಇಲ್ಲ ಅಲ್ಲ, ಆ ಥರ ನಾನು ಇಲ್ಲ ಮೇಡಮ್. ಓಕೆ, ಸಾರಿ ಮೇಡಮ್. ಒಂದೊಂದು ಟೈಮ್ ತಪ್ಪಾಗತ್ತೆ ಸರ್. ಇದು ನಮಗೆ ಮಾಡುವಾಗಂತ ಎಷ್ಟು ಬೇಜಾರಾಗತ್ತೆ ಅಂತ ಅನ್ಕೊಂಡಿರಲಿಲ್ಲ. ಸೊ ಹಾಗಾಗಿ ಸ್ವಲ್ಪ ಆಗಿರ್ಬೋದು ಅಷ್ಟೇ ಅನ್ಸುತ್ತೆ ಸರ್. ಮೇಡಮ್ ಸೆರಗು ಜಾರಿದೆ ಮೇಡಮ್, ಸೆರಗು ಸರ್ಸು ಅಂತ ಹೇಳಿಲ್ಲ. ಅದು ಇದು ಕಾಲು ಎಡವು ಬೀಳ್ತಾರೆ, ಆಗ ಬಿದ್ದಾಗ ಅದು ಬೀರುತ್ತೆ. ಅದನ್ನ ಅಲ್ಲಿ ಕೋರಸ್ ಆಗಿದ್ದು ಹಾಡ್ತಾ ಇರ್ತಾರೆ, ಅದನ್ನ ಹುಡುಗರು ನೋಡ್ತಾ ಇರ್ತಾರೆ. ಸೊ ಆ ಕಾಂಬಿನೇಷನ್ ಬರ್ತಿಲ್ಲ. ಅದ್ರಲ್ಲಿ ಬೇರೆ ಕೆಟ್ಟದಾಗ ಮೇರೆಗೆ ಏನಿಲ್ಲ ಮೇಡಮ್, ಬೇರೆ ಆ ಥರ ಕೆಟ್ಟದಾಗ ಏನು ತೋರಿಸಿದ್ರು ಬೇರೆ ನನಗೆ ಸರ್. ಹೌದು ಸರ್. ಸರ್ ತುಂಬ ಚೆನ್ನಾಗಿದೆ ಸರ್, ಎಲ್ಲ ಕಡೆಯಿಂದ ಒಳ್ಳೆ ರಿವ್ಯೂಸ್ ಇದೆ, ಒಳ್ಳೆ ಟಾಕ್ಸ್ ಇದೆ, ಒಳ್ಳೆ ರೀಚ್ ಆಗಿದೆ. ಸಾಂಗ್ ಆಗಲಿ, ಟೀಸರ್ ಆಗಲಿ. ನಂತರ ಒಂದು ಇದು ನೀವು ನೋಡೋದಕ್ಕೆ ಸ್ವಲ್ಪ ಆ ಥರ ಕಾಣ್ತದೆ ಅಷ್ಟೇ ಪಿಕ್ಚರು. ಇದು ಆ್ಯಕ್ಚುಲಿ ಒಂದು ಒಳ್ಳೆ ಮೆಸೇಜ್ ಇಟ್ಕೊಂಡಿರುವಂಥ ಪಿಕ್ಚರ್ ಇದು. ಯಾಕಂದರೆ ಒಂದು ದುಡುಕಿ ನಿರ್ಧಾರ ಅವನೊಂದು ಸಮ್ಟೈಮ್ಸ್ ತೊಗೊಳ್ಳುವಂಥ ಹುಡುಗರಲ್ಲೇ ಆಗಲಿ, ಯಾರೇ ಆಗಲಿ ಒಂದು ಜೀವನದಲ್ಲಿ ಅವಾಗ ಆಗುವಂಥ ಇನ್ಸಿಡೆಂಟ್ಸ್ಗಳು, ಸನ್ನಿವೇಶಗಳು ನೆಕ್ಸ್ಟ್ ಅವ್ರ ಜೀವನ ಮೇಲೆ ಯಾವ ಥರ ಪರಿಣಾಮ ಬೀಳುತ್ತೆ. ಸೊ ಇಂಥದ್ದು ಮಾಡಬಾರ್ದ ಅನ್ನೋದೆಲ್ಲ ತುಂಬ ವಿಷಯಗಳಿದೆ ಸರ್. ಮಾಧ್ಯಮದವರು ನಮಗೆಲ್ಲ ಮಾಡ್ತಿದ್ದೀರಾ. ಇದೇ ರೀತಿ ಸಿನಿಮಾ ಇನ್ನೂ ಮತ್ತೆ ಸಿನಿಮಾಗಳು ಮಾಡೋದಕ್ಕೆ ಪ್ರೋತ್ಸಾಹ ಕೊಡಬೇಕಂತ ನಾನು ಎಲ್ಲರ ಹತ್ರನೂ ಕೋರ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.
ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಮೋದ್ ಭಾರತಿ ಅಂತ. ಈ ಸಿನಿಮಾದಲ್ಲಿ ಒಪ್ಪಿ ಮೊದಲು ಈ ಸಿನಿಮಾದಲ್ಲಿ ನಾನು ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತ ಹರೀಶ್ ಅಣ್ಣ ಮತ್ತು ಸೀನಣ್ಣ ಮತ್ತು ಉಜ್ವಲ ಮೇಡಮ್ಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಬಾಯ್ಸ್ನ ಕಾಂಪ್ರಮೈಸು ತುಂಬ ಅದ್ಭುತವಾದ ಸಿನಿಮಾ, ಅಲ್ಟಿಮೇಟ್ ಅಂತ ನಾನು ಹೇಳಕ್ಕೆ ಇಷ್ಟಪಡಲ್ಲ. ಬಟ್ ಒಳ್ಳೆ ಸಿನಿಮಾ, ಒಳ್ಳೆ ಕಾಮಿಡಿ ಸಿನಿಮಾ. ಈ ಒಂದು ಎರಡು ಕಾಲವಾರ ಏನು ಥಿಯೇಟ್ರಲ್ಲಿ ತುಂಬಾ ಎಂಜಾಯ್ ಮಾಡ್ತೀರಾ. ಸೊ ದಯವಿಟ್ಟು ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ಅಂತ ಕೇಳ್ಕೊತೀನಿ. ನಮಸ್ತೆ ಎಲ್ಲರಿಗೂ. ನಾನು ಲೋಕಿತ್ ರಹಸ್ಯ, ಸಂಗೀತ ನಿರ್ದೇಶಕ. ನಮ್ದು 2 ಹಾಡು ನೋಡಿದ್ರೆ ತುಂಬಾ ಚೆನ್ನಾಗಿದೆ. ನಮ್ಮ ಪ್ರಕಾರ ವ್ಯೂಸ್ ಚೆನ್ನಾಗಿದೆ, ಕಮೆಂಟ್ಸ್ ಚೆನ್ನಾಗಿದೆ. ತುಂಬಾ ಎಂಜಾಯ್ ಮಾಡಿಕೊಂಡು ಫಸ್ಟ್ ಹಾಡಲ್ಲಿ ಮತ್ತೆ ಏನು ಕನ್ಫ್ಯೂಷನ್ ಇತ್ತು ನಂಗೆ ಗೊತ್ತಿಲ್ಲ, ಬಟ್ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಸ್ಟೋರಿ ಲೈನ್. ಯೂತ್ ಹುಡುಗರು ಎಲ್ಲರೂ ನೋಡ್ಬೇಕಾದಂಥ ಸಿನಿಮಾ. ತುಂಬಾ ಒಳ್ಳೆ ಮೆಸೇಜ್ ಇರೋ ಸಿನಿಮಾ. ಕೆಲವೊಂದು ಕಡೆ ತೋರಿಸೋ ಆದ್ರೆ ಸಣ್ಣ ಪುಟ್ಟ ತಪ್ಪುಗಳಾಗಿರ್ಬೋದು. ದಿಸ್ ಇಸ್ ವೆರಿ ಬ್ಯೂಟಿಫುಲ್, ತುಂಬಾ ಫನ್ನು, ತುಂಬಾ ಚೆನ್ನಾಗಿದೆ ಸ್ಟೋರಿ. ಐ ವಿಶ್ ಅಂಡ್ ವಿ ಆಲ್ ವಿಶ್ ಈ ವರ್ಷಕ್ಕೆ ಇದೊಂದು ತುಂಬಾ ಒನ್ ಆಫ್ ದ ಬೆಸ್ಟ್ ಹಿಟ್ ಸಿನಿಮಾ ಆಗುತ್ತೆ ಅಂತ ನಾವೆಲ್ಲ ನಂಬಿದ್ದೀವಿ. ಥ್ಯಾಂಕ್ ಯು. ನಮಸ್ಕಾರ ಎಲ್ಲ ಗಣ್ಯ ವ್ಯಕ್ತಿಗಳು, ಹರೀಶ್ ಸರ್, ನಮ್ಮ ಸುರೇಂದ್ರ ಸರ್, ಉಜ್ವಲ ಮ್ಯಾಮ್, ಎಲ್ಲರೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮನ್ನ ಈ ಒಂದು ಒಳ್ಳೆ ಸಿನಿಮಾಗೆ ನಮ್ಮನ್ನ ಚೂಸ್ ಮಾಡಿರೋದಕ್ಕೆ ನಾಯಕ ನಟರಾಗಿ ಬಹಳ ನನಗೆ ತುಂಬಾ ಹೆಮ್ಮೆ ಇದೆ. ಇಂಥ ಒಂದು ಒಳ್ಳೆ ಸಿನಿಮಾ ಮಾಡಿದೀವಿ ಅಂದ್ಬಿಟ್ಟು. ನನಗೆ ಎಲ್ಲ ಮುಂಚೆಯಿಂದ ನಮ್ಮ ತಂದೆ ತಾಯಿ ಬಂದಿದ್ದಾರೆ, ಅವ್ರ ಸಪೋರ್ಟು ಇಂದ ಇಲ್ಲಿ ತನಕ ನನಗೆ ಒಂದು ಮಾರ್ಗದರ್ಶನ, ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಎಲ್ಲ ಇಂದ ಇಲ್ಲಿ ತನಕ ಬಂದಿದ್ದೀವಿ. ಒಂದು ಅದ್ಭುತವಾದ ಸಿನಿಮಾ. ನಾನು ಸುಮ್ಮನೆ ಎಲ್ಲರಿಗೂ ಎಲ್ಲ ಸಿನಿಮಾಲು ಹೇಳ್ತಾರಲ್ಲ ಹಂಗನ್ನೋದಕ್ಕಿಂತ ಕನ್ನಡ ಸಿನಿಮಾಲಿ ತುಂಬಾ ಕನ್ನಡ ಆಡಿಯನ್ಸ್ ತುಂಬಾನೇ ಬ್ರಿಲಿಯಂಟ್ ಆಗಿದ್ದಾರೆ. ಏನಂದ್ರೆ ಎಲ್ಲಾ ಲ್ಯಾಂಗ್ವೇಜಸ್ ನೋಡಿ ಅವ್ರಿಗೆ ತುಂಬಾ ಚೆನ್ನಾಗಿರ್ಬೇಕು. ನಾರ್ಮಲ್ ಆಗಿ ಗುಡ್ ಸಿನಿಮಾ ಅವ್ರು ಒಪ್ಪಲ್ಲ, ದೇ ವಾಂಟ್ ಎಕ್ಸ್ಟ್ರಾಡಿನರಿ ಸಿನಿಮಾ. ಅದೇ ತರ ನಾವು ಒಂದು ಎಕ್ಸ್ಟ್ರಾಡಿನರಿ ಸಿನಿಮಾ ಮಾಡಿದೀವಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನಾವೆಲ್ಲ ಒಂದು ಒಳ್ಳೆ ಕ್ಯಾಸ್ಟ್ ನ ಚೂಸ್ ಮಾಡಿದ್ದಾರೆ, ಎಲ್ಲ ಒಳ್ಳೆ ಆರ್ಟಿಸ್ಟ್ ಗಳೆಲ್ಲ ಒಳ್ಳೆ ನಟರು, ಒಳ್ಳೆ ಟೆಕ್ನಿಕಲ್ ಟೀಮು. ನಮ್ಮ ಹರೀಶ್ ಸರ್ ಡೈರೆಕ್ಷನ್ ಅಂತ ಅಂದ್ರೆ ಅದೊಂದು ನಮ್ಗೆ ಗೊತ್ತೇ ಆಗಿಲ್ಲ. ಸಿನಿಮಾ ಹೆಂಗೆ ಮುಗೀತು, ಸ್ಟಾರ್ಟ್ ಆಯ್ತು, ಹಂಗೇನೆ ದಿನ ಮುಗ್ದೋಯ್ತು. ಅಷ್ಟು ಒಂದು ಬ್ಯೂಟಿಫುಲ್ ಆಗಿ ಅವರು ನಮ್ಮನ್ನ ತುಂಬಾ ಚೆನ್ನಾಗಿ ನಡೆಸ್ಕೊಂಡ್ರು ಎಲ್ರು. ಸೊ ನಮ್ಮ ಉಜ್ವಲ ನಮ್ಗೆ, ನಮ್ಮ ಸೀನು ಸರ್ ಒಂಥರ ನಮ್ಗೆ ಅವರೇ ನಮ್ಮ ಸಿನಿಮಾಗೆ ಬ್ಯಾಕ್ ಬೋನು. ಹರೀಶ್ ಸರ್ ಜೊತೆ ನಿಂತಿ ಹೋರಾಡಿದ್ದಾರೆ ಸಿನಿಮಾಗೋಸ್ಕರ. ನಮ್ಮ ಪ್ರಮೋದ್ ಸರ್ ತುಂಬಾ ಅದ್ಭುತವಾಗಿ ಸಿನಿಮಾಟೋಗ್ರಫಿ ಮಾಡಿದ್ದಾರೆ. ಲೋಕಿ ತವಸ್ಯ ಅವರು ಅದ್ಭುತವಾದ ಮ್ಯೂಸಿಕ್ ಮಾಡಿ ತುಂಬಾ ಒಂದು ಒಳ್ಳೆ ಹಿಟ್ ಸಾಂಗ್ಸ್ ಕೊಟ್ಟಿದ್ದಾರೆ ನಮ್ಗೆ. ಅದೊಂದು ಬಹಳ ಖುಷಿ. ಎಲ್ಲಾ ಟೆಕ್ನಿಷಿಯನ್ಸ್ಗೂ ತುಂಬಾನೇ ಚೆನ್ನಾಗಿ ಕೆಲಸ ಮಾಡಿ ಒಂದು ಅದ್ಭುತ ಸಿನಿಮಾ ಮಾಡಿದೀವಿ. ಬನ್ನಿ ಎಲ್ಲಾರು ಥಿಯೇಟರ್ಗೆ ಬನ್ನಿ, ಥಿಯೇಟರ್ ನೋಡಿ ನೀವು ಗೊತ್ತಾಗತ್ತೆ ಯಾವ ತರ ಸಿನಿಮಾ ಬಂದಿದೆ ಅಂದ್ಬಿಟ್ಟು. 100% ಹೇಳ್ತೀನಿ, ಪಕ್ಕಾ ಪೈಸಾ ವಸೂಲ್ ಸಿನಿಮಾ ನಮ್ದು. ನೀವು ಬನ್ನಿ. ಥ್ಯಾಂಕ್ ಯು. ಅಲ್ಲ, ನೀವ್ ಹೇಳಿಲ್ಲ ಅಂದ್ರೆ ನಾನೇ ಹೇಳ್ತಿದ್ದೆ. ಸಿದ್ದು ಕಂಟೆಂಟ್ ಬೇಕು ನಮಗೆ, ಅದಕ್ಕೆ ಕಂಟೆಂಟ್. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಸರ್ ನಿಮಗೆ ನಮಗೊಂದು ಪಾತ್ರ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸು. ಟ್ರೇಲರು ಇದೇ ಫಸ್ಟ್ ನಾನು ನೋಡಿದ್ದು, ನನಗಂತೂ ತುಂಬಾ ಇಷ್ಟ ಆಯ್ತು. ನೀವೆಲ್ಲರೂ ಕೂಡ ಸಿನಿಮಾ 10ನೇ ತಾರೀಕು ಜುಲೈ 10ಕ್ಕೆ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಸೂಪರ್. ಎಲ್ರಿಗೂ ನಮಸ್ಕಾರ ರೀ. ಜುಲೈ 10ನೇ ತಾರೀಕಿಗೆ ನಮ್ಮ ಬಾಯ್ಸ್ ನವರ್ ಕಾಂಪ್ರಮೈಸ್ ಸಿನಿಮಾ ರಿಲೀಸ್ ಆಗತೈತಿ. ಸಿನಿಮಾ ಯಾಕ್ರಿ ಅಣ್ಣ ಜಾಸ್ತಿ ಮಾತಾಡಿದ್ರೆ ಆಫ್ ಮಾಡ್ತೀನಿ. ಜುಲೈ 10ನೇ ತಾರೀಕಿಗೆ ನಮ್ಮ ಸಿನಿಮಾ ರಿಲೀಸ್ ಆಗತೈತಿ. ಅದು ಹೆಂಗೈತಿ, ಏನ್ ಮಾಡೈತಿ, ಏನ್ ಮಾಡತ್ತ, ಅದ್ರೊಳಗೆ ನಾವ್ ಏನ್ ಮಾಡಿವಿ ಅನ್ನೋದು ನೀವು ಥಿಯೇಟರ್ಗೆ ಬಂದು ನೋಡಿದಾಗ ಗೊತ್ತಾಗತ್ತ. ನಾವು ನಮ್ಮ ಸಿನಿಮಾ ನಾವ್ ಏನ್ ಹೇಳಿದ್ರು ತಪ್ಪಾಗತ್ತ. ಅಂತಂದ್ರ ಭಾರಿ ಐತಿ, ಚಲೋ ಐತಿ, ಮಸ್ತ್ ಮಾಡಿವಿ, ಎಲ್ಲರೂ ಅಗ್ದಿ ಇದು ಮಾಡಿ ಇವನ್ ಸಿನಿಮಾ ಮಾತಾಡಕತ್ತಾನ ಅನ್ನೋ ಮಾತು ಬರ್ತಾವ. ನೀವು ಥಿಯೇಟರ್ಗೆ ಬಂದು ನೋಡಿ ಹೆಂಗೈತಿ ಅಂತ ಮತ್ತೊಬ್ರಿಗೆ ಹೇಳಿದ್ರ ಅವ್ರು ಹೆಂಗೈತಿ ಅಂತ ಮತ್ತೊಬ್ರಿಗೆ ಹೇಳ್ತಾರ. ಜನರ ಬಾಯಿಂದ ಬಾಯಿಗೆ ಹೋಗಿ ಸಿನಿಮಾ ಹಿಟ್ ಆಗಲಿ ಅನ್ನೋದು ನಮ್ಮ ಒಂದು ಕೋರಿಕೆ. ಒಂದು ಮಾತು ಹೇಳ್ಬೋದು, ಮುಕ್ಳರೆ ಕಾಮಿಡಿ ಐತಿ, ಅನಾಹುತ ದೆವ್ವದವು, ಒಂದ ಹುಡುಗದಳ, ಅದಕ್ಕೊಂದು 10 ಜನ ಹುಡುಗರು ಅದಾರ, ಅದ್ರ ನಡುವೆ ಏನು ಟ್ರಾವೆಲ್ ಆಗತ್ತ ಅನ್ನೋದ ಸಿನಿಮಾ. ದಯಮಾಡಿ 10ನೇ ತಾರೀಕಿಗೆ ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿ ಆಶೀರ್ವಾದ ಮಾಡ್ಬೇಕಂತ ಎಲ್ಲರಿಗೂ ಕೇಳಕತ್ತೀವಿ. ನಮಸ್ಕಾರ.
ಸೂಪರ್ ರೀ. ಹೇಳಿ ಸರ್. ಮೊದಲನೇದಾಗಿ ಇರೋ ತಾಯಿಂದರಿಗೆ ಜ್ಞಾನವಂತರಿಗೆ ನಮಸ್ಕಾರ. ಹೌದು, ಸಿನಿಮಾ ಮಾಡಿದ್ದೀವಿ, ತುಂಬ ಚೆನ್ನಾಗಿ ಮಾಡಿದ್ದೀವಿ, ತುಂಬ ಇಷ್ಟಪಟ್ಟು ಮಾಡಿದ್ದೀವಿ, ತುಂಬ ಖುಷಿಯಿಂದ ಮಾಡಿದ್ದೀವಿ. ಆದರೆ ಆ ಖುಷಿಲಿ ಇದರಲ್ಲಿ ಇದು ಸರ್ ಡೈರೆಕ್ಟರ್ ಸರ್ ಒಬ್ಬರದೇ ಹೊಣೆ ಅಲ್ಲ, ನಾವೆಲ್ಲರೂ ಇದರಲ್ಲಿ ನಿಂತು ಸರ್ನಲ್ಲಿರೋ ಭಾವನೆನ ಆಚೆ ಬರಲಿಕ್ಕೆ ನಾವೆಲ್ಲರೂ ಟ್ರೈ ಮಾಡಿದ್ವಿ. ಬಟ್ ನಿಜವಾಗ್ಲೂ ಟ್ರೈಲರಲ್ಲಿ ನೋಡಿದ್ರೆ ನಂದು ಲಾಸ್ಟ್ ಡೈಲಾಗ್, ನಂದೊಂದಿದೆ ಲಾಸ್ಟ್ ಡೈಲಾಗ್, ಆಗ್ತಾ ಇಲ್ಲ, ಭಯ ಆಯ್ತೈತೆ, ನಿಮ್ಮ ಮೈ ಮೇಲೆ ಏನು ದಿವಾಗಿ ಬಂದ್ಬಿಟ್ಟೈತೇನೋ. ಇಲ್ಲ, ನಾವು ನಿಜವಾಗ್ಲೂ ಅದನ್ನ ಫೀಲ್ ಮಾಡಿದ್ರೆ ನನಗೆ ಅನ್ಸುತ್ತೆ ಇದರಲ್ಲಿ ಏನು ನಾನು ಮಾತಾಡಿರೋದ್ರಲ್ಲಿ ಆ ಡೈಲಾಗ್ ಭಯ ಇಲ್ಲ, ಇನ್ನೊಂಚೂರು ಇಂಟೆನ್ಸಿಟಿ ಆಯಿತು, ಆ ಕ್ಯಾರಿ ಮಾಡಿಲ್ಲ. ಅಂದ್ರೆ ಆ ಸಿನಿಮಾಗೆ ನಾವು ಇನ್ನೂ ಸಿನಿಮಾ ನಮಗೆಲ್ಲವನ್ನ ಕೊಡ್ತಿದೆ, ನಿಮ್ಮನ್ನ ಕೊಡ್ತಿದೆ, ಎಲ್ಲರನ್ನ ನಮ್ಮ ಸಿನಿಮಾ ಕೊಡ್ತಿದೆ. ಆದ್ರೆ ಇನ್ನು ನಾವು ಆ ಸಿನಿಮಾಗೆ ಸಾಕಾಗ್ತಿಲ್ಲ, ಇನ್ನೂ ಕೊಡ್ಬೇಕು ಅನ್ನೋ ಒಂದು ಇನ್ನೂ ಹೌದು ಇದಿದೆ. ಹಾಗೆ ತುಂಬಾ ಈ ರೀತಿ ಒಂದು ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಆಗಿರ್ಬೋದು, ಇರತ್ತ ಮಿಸ್ಟೇಕ್ಸ್ಗಳನ್ನ ಗೊತ್ತಿದೆ ಮಾಡಿದ್ವಿ. ದಯವಿಟ್ಟು ಜ್ಞಾನವಂತರು ಕಳ್ಕಳಿಯಾಗಿ ಕೋರ್ಕೊಳ್ತಾ ಇದೀವಿ. ಏನೇ ಇದ್ರು ಹೌದು ಸಿನಿಮಾ ಮಾಡಿದೀವಿ, ಅದರಲ್ಲಿ ಏನೇ ಒಂದು ಮಿಸ್ಟೇಕ್ಸ್ ಇದ್ರು ಅದನ್ನ ತಿದ್ಕೊಳ್ಳೋ ಅಂತ ಒಂದು ಅವಕಾಶವನ್ನ ಕೊಟ್ಟು ನಮ್ಗೆ ಸಪೋರ್ಟ್ ಮಾಡಿ ಮಾಡ್ಕೊಡಿ. ನಮ್ಮ ತಪ್ಪುಗಳನ್ನ ತಿದ್ದುತ್ತಾ ಹೋಗಿ. ಸೊ ಹೌದು ತಿದ್ಕೊಂತೀವಿ ಇನ್ ಫ್ಯೂಚರ್ ಡೇಸ್ ಖಂಡಿತ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಮೇಡಮ್ ಹೇಳಿದ್ರೆ ಥ್ಯಾಂಕ್ಸ್ ಹೇಳಂಗಿಲ್ಲ ಅಂತ, ಬಟ್ ಸ್ಟಿಲ್ ಒಂದಷ್ಟು ಜನ ಹೆಸರು ತಗೋಬೇಕು. ಮೊದಲನೇದಾಗಿ ನಮ್ಮ ಅಕ್ಟೋಬರ್ 10 ಫಿಲಮ್ ರಿಲೀಸ್ ಆಗಿದೆ. ನಾವು ನಮ್ಮ ಕೆಲಸವನ್ನ ಮಾಡಿದೀವಿ, ಫಲ ಬಿಟ್ಟಿದ್ದೀವಿ, ನಿಮ್ ಕೈ ಕೊಟ್ಟಿದ್ದೀವಿ. ನೀವು ನೋಡಿ, ನಿಮ್ಗೆ ಚೆನ್ನಾಗಿ ಅನ್ಸ 4 ಜನಕ್ಕೆ ಹೇಳಿ. ಇದು ಮತ್ತೆ ಇನ್ನೊಂದು, ಕನ್ನಡದಲ್ಲಿ ಅತಿ ಹೆಚ್ಚು ಎಲ್ಲ ಪ್ಲಾಟ್ ಡ್ರಿವನ್ ಸಬ್ಜೆಕ್ಟ್ಸೇ ಬರೋದು. ಇದು ಕ್ಯಾರೆಕ್ಟರ್ ಡ್ರಿವನ್ ಸಬ್ಜೆಕ್ಟ್ಸು, ಪ್ಯೂರ್ಲಿ ಎಂಟರ್ಟೈನ್ಮೆಂಟು. ನೋಡಿ, ನಿಮ್ ಶಾಲೆ 4 ಜನಕ್ಕೆ ಹೇಳಿ, ಅಷ್ಟೇ ಮಾತಾಡ್ತೀನಿ. ಡಿಪ್ರೆಷನ್ ಇದೆಯಾ, ಆಂಗ್ಸೈಟಿ ಇದೆಯಾ, ಫ್ರಸ್ಟ್ರೇಷನ್ ಇದೆಯಾ, ಮನೇಲಿ ಹೆಂಡತಿ ಕಾಟ ಇದೆಯಾ, ಆಫೀಸಲ್ಲಿ ಬಾಸ್ ಕಾಟ ಇದೆಯಾ, ಮನೆ ಅಪ್ಪ ಅಮ್ಮ ಮದುವೆ ಆಗೋದು ಬೈತವರ, ಮದುವೆ ಆಗ್ಬೇಕು ಅನ್ನೋ ಹೆಣ್ಣು ಸಿಗ್ತಾ ಇಲ್ವಾ? ಹಂಗಂದ್ರೆ ಬಾಯ್ಸ್ ನೆವರ್ ಕಾಂಪ್ರಮೈಸ್ ನಿಮ್ಗಾಗಿ ಜುಲೈ 15 ತಾರೀಕು ವೇಟಿಂಗ್ ಇನ್ ಥಿಯೇಟರ್ಸ್. ಮೊದಲನೇದಾಗಿ ಎಲ್ಲ ಮಾಧ್ಯಮದವರಿಗೆ ಧನ್ಯವಾದಗಳು. ಸೊ ನಾನು ಟೀಸರ್ ಲಾಂಚ್ ಅಲ್ಲಿ ಹೇಳ್ದಂಗೆ ಸಿನಿಮಾ ಪೂರ್ತಿ ನೋ ಬ್ಯೂಟಿ ಓನ್ಲಿ ಟಿ ಹಂಗಂತ ಲೇಡೀಸಿನ ಅಂತ ಬೇಜಾರು ಮಾಡ್ಕೊಂಡ್ಬಿಡಿ. ದಯವಿಟ್ಟು ಸ್ಕೂಟಿ ಹತ್ಕೊಂಡ್ಬಂದು ಸಿನಿಮಾ ನೋಡ್ಕೊಂಡೋಗಿ, ಯಾಕಂದ್ರೆ ಸಿನಿಮಾ ಅದ್ದೂರಿ ಆಗಿದೆ 100%. ಇನ್ನೊಂದು ಏನೋ ಮೇಡಮ್ ಕೇಳಿದ್ರು, ಆಲಿಗೇಟರ್ ಇಂಟ್ರೆ ಅಲ್ಲಿ ಬರುತ್ತಾ ಅಂತ. ಸೊ ಆಕ್ಚುಲಿ ಅದು ಡೈರೆಕ್ಟರ್ ಕೊಟ್ಟಿದ್ದಲ್ಲ. ಈ ಸಿನಿಮಾ ಸ್ಟಾರ್ಟ್ ಮಾಡ್ಬೇಕಾದ್ರೆ ಯಾವ್ದು ರಿಸ್ಟ್ರಿಕ್ಷನ್ ಇರಲಿಲ್ಲ, ನಮ್ದೇ ಎಷ್ಟೊಂದು ಡೈಲಾಗ್ಸ್ ಒಂದಷ್ಟು ಇತ್ತು. ಸೊ ಅದನ್ನ ಡೈರೆಕ್ಟರ್ ಬ್ಲೇಮ್ ಮಾಡೋಕ್ಕಾಗಲ್ಲ. ಸೊ ಆಕ್ಚುಲಿ ಅದು ಹೆಂಗಾಯ್ತು ಅಂದ್ರೆ, ನಾವು ಹುಣ್ಸೆಹಣ್ಣು ಎಲ್ಲ ಇಟ್ಟಿದ್ವಿ, ಅಡಿಗೆ ಮಾಡ್ತಾ ಇದ್ವಿ, ಅಲ್ಲೇ ಒಂದು ಸೀನ್ ಇತ್ತು. ಸೊ ಹುಣ್ಸೆಹಣ್ಣ ಇಂತ ಇದೇನೋ ಮಚ್ಚ, ಹುಣ್ಸೆಹಣ್ಣಿದ್ರೆ ಹುಳಿ ಬರ್ತೈತೆ, ಆಲಿಗೇಟರ್ ಹಾಲು ಅಂತ ಇದೆ ಅಲ್ವಾ, ಅದ್ರಲ್ಲಿ ಹಾಲು ಬರ್ತಾ ಇಲ್ಲ, ಇಷ್ಟೇ ಇದ್ದಿತ್ತು, ಬೇರೆ ಇಂಟೆನ್ಷನ್ ಏನು ಇರಲಿಲ್ಲ. ಆದ್ರೆ ತಪ್ಪಾಗಿರೋ ಸಾರಿ. ಯಾಕಂದ್ರೆ ನಮ್ಮ ಮೈಂಡ್ ಅಲ್ಲಿ, ಯಾರೇ ಮೈಂಡ್ ಅಲ್ಲೂ ಇದೇನಾದ್ರು ಬೇರೆ ತರ ಅನ್ಸುತ್ತೆ ಅಂದ್ರೆ ಅವಾಗ ಡೈಲಾಗ್ ನಾವು ಕಟ್ ಮಾಡ್ತಾ ಇದ್ವಿ. ಸೊ ಅದನ್ನ ಒಂದು ಹೇಳ್ಬೇಕಿತ್ತು, ಹೇಳಿದೆ. ಸೊ ಇನ್ನೊಂದು, ಜುಲೈ 10ನೇ ತಾರೀಕು ನಮ್ಮ ಸಿನಿಮಾ ಬರ್ತಾ ಇದೆ. ದಯವಿಟ್ಟು ಎಲ್ಲ ಸಿನಿಮಾ ನೋಡ್ಲೇಬೇಕು. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಯಾವ್ದು ಆರ್ ಸಬ್ಜೆಕ್ಟ್ ಒಂದಷ್ಟು ಬಂದಿಲ್ಲ. ಸೊ ಇದು ಅದ್ಭುತವಾಗಿದೆ. ದಯವಿಟ್ಟು ಬಂದು ಸಿನಿಮಾ ನೋಡಿ, ನಮ್ಮ ಸಿನಿಮಾನ ಗೆಲ್ಸಿ. ಥ್ಯಾಂಕ್ ಯು. ಇನ್ನೊಂದು ಕ್ಯಾರೆಕ್ಟರ್ ಒಂದು ವೈಟಿ ಅಂತ. ಸೊ ಎಂಟೈರು ಸಿನಿಮಾದಲ್ಲಿ ಒಬ್ಬೊಬ್ರು ಕ್ಯಾರೆಕ್ಟರ್ ಅಂತ ಏನಿಲ್ಲ. ಸೊ ಜೀವನದಲ್ಲಿ ಎಲ್ರಿಗೂ ಫ್ರಸ್ಟ್ರೇಷನ್ ಅನ್ನೋದು ಇರುತ್ತೆ. ಸೊ ಫ್ರಸ್ಟ್ರೇಷನ್ ನ ನಾವೆಲ್ಲರೂ ಹೋಗಿ ಯಾವ ತರ ಎಲ್ಲ ಟೆನ್ಷನ್ ಬಿಟ್ಟು ಆರಾಮಾಗಿರೋ ಒಂದು ಜರ್ನಿ ಆಗುತ್ತೆ. ಜರ್ನಿಲಿ ಕಾಮಿಡಿಗಳು ನಡೀತಾ ಇರುತ್ತೆ. ಸೊ ಎಲ್ಲಾ ಕ್ಯಾರೆಕ್ಟರ್ದು ಸೇಮ್ ಅದೇ ಕಾಮಿಡಿ ವರ್ಷನ್ ಹೋಗ್ತಾ ಇರುತ್ತೆ. ನೆಕ್ಸ್ಟ್ RR ಎಫೆಕ್ಟ್ ಆಗುತ್ತೆ. ಸೊ ಅದು ಹೆಂಗಾಗುತ್ತೆ ಏನು ಅಂತ ಸಿನಿಮಾದ ನೋಡಬೇಕಾಗುತ್ತೆ. ಸೂಪರ್ ಸರ್, ಎಲ್ಲಿ ಕತೆ ಹೇಳ್ಬಿಡ್ತಾರಂತ ಭಯ. ನನ್ನ ಹೆಸರು ಸೀತಾರಾಮು. ಸರ್ ಹೇಳಿದ್ರೆ ಅಂದ್ರೆ ಎಲ್ಲಾದ್ರೂ ಕ್ಯಾರೆಕ್ಟರ್ ಯಾವ ರೀತಿ ಇರುತ್ತೆ ಅಂತ, ಅಂದ್ರೆ ಎಲ್ರಿಗೂ ಕನೆಕ್ಟ್ ಆಗುತ್ತೆ ಸರ್. ಅಂದ್ರೆ ಪ್ರತಿಯೊಬ್ಬರಿಗೂ, ಕಾಲೇಜ್ ಹುಡುಗರಿಂದ ಹಿಡಿದು ಆಫೀಸ್ಗೆ ಅಂಕಲ್ಸ್ ಇರ್ಬೋದು, ಪ್ರತಿಯೊಬ್ಬರಿಗೂ, ಅಂದ್ರೆ ಈ ಜನರೇಷನ್ ಅಲ್ಲಿ ಪ್ರತಿಯೊಬ್ಬರು ಕನೆಕ್ಟ್ ಆಗುವಂತಹ ಕ್ಯಾರೆಕ್ಟರೈಸೇಷನ್ಸ್ ಎಲ್ಲದು. ಅಂದ್ರೆ ಹರೀಶ್ ಸರ್ ಹೇಳಿದ್ರು, ಅಂದ್ರೆ ಅವ್ರ ಜೀವನ ನಡೆದಿರುವಂತಹ ಕಥೆ ಅಂತ. ಅಂದ್ರೆ ಅವ್ರ ಫ್ರೆಂಡ್ಸ್ ಅಲ್ಲಿ ಡಿಫ್ರೆಂಟ್ ಕ್ಯಾರೆಕ್ಟರೈಸೇಷನ್ಸ್ ಇರ್ತವೆ, ಆ ರೀತಿ ಪ್ರತಿಯೊಬ್ಬರು ಕ್ಯಾರೆಕ್ಟರೈಸೇಷನ್ ಅದು ಡಿಸೈನ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಹೇಳಬೇಕು ಥ್ಯಾಂಕ್ ಯು ಸೋ ಮಚ್ ಹರೀಶ್ ಸರ್. ಅಂದ್ರೆ ಟ್ರೈಲರ್ ನೋಡಿದ್ರೆ ಪತ್ರಕಾರರಿಗೂ ನನ್ನ ಅಭಿನಂದನೆಗಳು. ನನ್ನ ಹೆಸರು ಸಿದ್ದು ಮಂಡ್ಯ ಅಂತ. ಈ ಸಿನಿಮಾದಲ್ಲಿ ಬಾಯ್ಸ್ ನೆವರ್ ಕಾಂಪ್ರಮೈಸ್ ಅಲ್ಲಿ ನಂದು ಕಬಾಬ್ ಅಂತ ಕ್ಯಾರೆಕ್ಟ್ರು, ಒಂದು ಡಿಪ್ರೆಷನ್ ಇರುವಂತ ಕ್ಯಾರೆಕ್ಟ್ರು. ಹರೀಶನ್ ಅವರು ನನ್ನ ಕ್ಯಾರೆಕ್ಟರ್ ಕರ್ತ ಹೇಳಿದಾಗ ಒಂಥರ ಡಿಫ್ರೆಂಟ್ ಕ್ಯಾರೆಕ್ಟರ್ ಅಂತ, ನಾನು ಇಷ್ಟು ದಿನ ಕ್ಯಾರಿ ಮಾಡ್ಕೊಂಡಿರೋ ಒಂದು ಕ್ಯಾರೆಕ್ಟರ್ ಇದೊಂಥರ ಡಿಫ್ರೆಂಟ್ ಅನಿಸ್ತು. ಒಪ್ಕೊಂಡು ಈ ಸಿನಿಮಾ ಮಾಡಿದ್ದೀವಿ. ಇದೇ ತಿಂಗಳು ಜುಲೈ 10ನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ಟ್ರೈಲರ್ ನೋಡಿದ ತಕ್ಷಣ ಇವಾಗ ಆಡಿಯನ್ಸ್ ಹೆಂಗೆ ಅಂದ್ರೆ, ಟ್ರೈಲರ್ ಅಲ್ಲಿ ಏನೋ ತಾಕತ್ತಿದೆ ಅಂದ್ರೆ ಸಿನಿಮಾವರೆಗೂ ಕರೆಸುವಂಥದ್ದು ಇದೆ. ಅದು ನಮ್ಮ ಈ ಚಿತ್ರದಲ್ಲಿ ಆಡಿಯನ್ಸ್ ಥಿಯೇಟರ್ವರೆಗೂ ಕರೆಸುವಷ್ಟು ತಾಕತ್ತು ಟ್ರೈಲರ್ ಅಲ್ಲಿ ಇದೆ.
ಥ್ಯಾಂಕ್ ಯು ವೆರಿ ಮಚ್. ಈ ಸಿನಿಮಾದಲ್ಲಿ ಕ್ಯಾರೆಕ್ಟರ್ ಹೆಂಗಿರುತ್ತೆ ಅಂದರೆ ನಿಮ್ಮ ಮನೆಯಲ್ಲಿ ನಿಮ್ಮ ಅಕ್ಕಪಕ್ಕ ಈ ಕ್ಯಾರೆಕ್ಟರ್ಗಳೇ ಸಿನಿಮಾದಲ್ಲಿ ಇರುತ್ತೆ ಇಷ್ಟು ಜನ. ಬಟ್ ನೀವೆಲ್ಲೂ ಬೇರೆ ಕಡೆ ಇರಲ್ಲ, ಏನೋ ಬೇರೆ ಕತೆ ಹೇಳ್ತಾ ಇದ್ದೀವಿ. ಇಲ್ಲ, ನಿಮ್ಮ ಮನೆ ಪಕ್ಕ ನಿಮ್ಮ ಮಕ್ಳದ್ದು, ನಿಮ್ಮ ಅಕ್ಕ ತಂಗಿದಿರೋದು, ನಿಮ್ಮ ಲೈಫಲ್ಲಿ ಏನೇನು ಇರುತ್ತೆ ಅದೇ ಥರ ಕಥೆ ಹೇಳಕ್ ಕೊಡ್ತಿರೋದು. ಅದರಲ್ಲಿ ಒಳ್ಳೆ ಎಂಟರ್ಟೈನ್ಮೆಂಟಲ್ಲಿ ಹೇಳಕ್ ಬರ್ತಾ ಇದ್ದೀವಿ ಅಷ್ಟೇ. ಈ ಸಿನಿಮಾನ ತುಂಬ ಖುಷಿಯಾಗಿದೆ. ಈ ಸಿನಿಮಾನ ತುಂಬ ಎಂಜಾಯ್ ಮಾಡ್ಕೊಂಡು ಈ ಸಿನಿಮಾ ನನ್ನ ಎಲ್ಲರೂ ಆ್ಯಕ್ಟ್ ಮಾಡೋದ್ರಿಂದ ಹೇಳಿದೆ, ಅವರು ಡೈರೆಕ್ಷನ್ ಮಾಡೋದ್ರಿಂದ ಈ ಫುಲ್ ಟೀಮಲ್ಲಿ ಯಾರೂ ಹೋಗಿಲ್ಲ, ಯಾರು ಈ ಟೀಮ್ ಬಿಟ್ಟು ಹೋಗಿಲ್ಲ. ಅವಾಗಲೇ ತಿಳ್ಕೊಳ್ಳಿ, ಈ ಟೀಮಲ್ಲಿ ಕ್ಯಾಪ್ಟನ್ ಆಫ್ ದಿ ಶಿಪ್ ನಮ್ಮ ಹರೀಶ್ ಸರ್ ಹೆಂಗ್ ನೋಡ್ಕೊಂಡಿರ್ತಾರೆ, ಉಜ್ವಲ ಮೇಡಮ್ ಅವರೆಲ್ಲ ಹೆಂಗ್ ಯಾವ ಥರ ಪ್ರೊಡಕ್ಷನ್ ನೋಡ್ಕೊಂಡಿರ್ತಾರೆ ಅಂತ. ಸೊ ಎಲ್ಲರೂ ಇಷ್ಟಪಟ್ಟು ತುಂಬ ಇಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ. ಜುಲೈ 10ಕ್ಕೆ ಬನ್ನಿ. ನೀವೇನು ಅನ್ಕೊಂಡ್ಬರ್ತೀರೋ ಅದಕ್ಕಿಂತ ಜಾಸ್ತಿ ಎಂಟರ್ಟೈನ್ ಮಾಡೋಕ್ಕೆ ನಾವೆಲ್ಲ ರೆಡಿಯಾಗಿದ್ದೀವಿ. ಥ್ಯಾಂಕ್ ಯು ಸೊ ಮಚ್. ಮಾಧ್ಯಮ ಮಿತ್ರರಿಗೆಲ್ಲರಿಗೂ ನಮಸ್ಕಾರ. ನಾನು ಶ್ರೀಕೃಷ್ಣ ಭಟ್ ಅಂತೇಳಿ. ನಾನು ಈ ಸಿನಿಮಾದಲ್ಲಿ ವಿಷ್ಣು ಅನ್ನೋ ಒಂದು ಪಾತ್ರ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಮೂಡ್ಬಂದಿದೆ. ಇದಕ್ಕೆ ಅವಕಾಶ ಕೊಟ್ಟಂತ ಹರೀಶ್ ಸರ್ ಹಾಗೂ ಅನ್ನದಾತರಾದಂಥ ಉಜ್ವಲ ಮೇಡಮ್ ಅವರು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ ಯು. ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಮನೆಯಲ್ಲಿರೋ ನಮ್ಮ ಬಾಯ್ಸ್ ಲೆವೆಲ್ ಕಾಂಪ್ರಮೈಸ್ ಟೀಮ್ ಎಲ್ಲರಿಗೂ ಶುಭ ಮಧ್ಯಾಹ್ನ. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ನಕ್ಷತ್ರ ನಯನ. ನನ್ನ ಕ್ಯಾರೆಕ್ಟರ್ ನೇಮ್ ಬಂದು ಸುಬ್ಬಲಕ್ಷ್ಮಿ. ಆ್ಯಂಡ್ ಇದರಲ್ಲಿ ನೋಡಿರೋ ಹಾಗೆ ಸುಬ್ಬಲಕ್ಷ್ಮಿ ಸಾಂಗ್ ಡ್ಯಾನ್ಸ್ ಮಾಡ್ತೀನಿ. ಲೈಕ್ ಈ ಮೂವಿಯಲ್ಲಿ ನನ್ನ ಪಾತ್ರ ಲೈಕ್ ಡ್ರೀಮ್ ಗರ್ಲ್ ಕ್ಯಾರೆಕ್ಟರ್ ಇದೆ. ಲೈಕ್ ಎಲ್ಲ ಬಾಯ್ಸ್ಗೂ ನಾನೊಂದು ಡ್ರೀಮ್ ಗರ್ಲ್, ಆ ಥರ ನನ್ನೊಂದು ಟ್ರ್ಯಾಕ್ ಹೋಗುತ್ತೆ ಮೂವಿಯಲ್ಲಿ. ನಾನು ಜಾಸ್ತಿ ಹೇಳೋಕ್ಕಾಗೋದಿಲ್ಲ, ನಮಗೆ ಕೊಟ್ಟಿರೋದು ಲಿಮಿಟಲ್ಲಿ ಇಷ್ಟೇ ಹೇಳೋಕ್ಕಾಗೋದು ಮೂವಿ ಬಗ್ಗೆ. ನಿಮಗೆ ಜಾಸ್ತಿ ಡೀಟೇಲ್ ಗೊತ್ತಾಗಬೇಕಂದ್ರೆ ಮೂವಿ ಜುಲೈ 10ನೇ ತಾರೀಕಿಗೆ ಬಂದು ನೋಡಿ. ತುಂಬ ಚೆನ್ನಾಗಿದೆ, ತುಂಬ ಕಾಮಿಡಿ ಕಮ್ ಆಸ್ ಯು ನೋ ಹಾರರ್ ಟಚ್ ಇದೆ. ಆ್ಯಂಡ್ ಮೇಡಮ್ ಏನಿದ್ರು ಥ್ಯಾಂಕ್ಸ್ ಹೇಳ್ಬಾರ್ದು ಅಂತ, ಬಟ್ ಆ್ಯಕ್ಚುಲಿ ಇಷ್ಟು ಕನಸು. ಅದಕ್ಕೋಸ್ಕರ ನಾವಿಲ್ಲಿ ಎಲ್ಲರೂ ಲೈಕ್ ತುಂಬ ಸ್ಟ್ರಗಲ್ ಮಾಡಿ ಲೈಕ್ ಆಸ್ ಯು ನೋ ಯೂಟ್ಯೂಬರ್ಸ್ ಆಗಲಿ, ಇನ್ಫ್ಲುಯೆನ್ಸರ್ಸ್, ಇನ್ಸ್ಟಾಗ್ರಾಮ್ ಸೊ ಅಲ್ಲಿ ನಾವು ಫೋನೇ ಇರುತ್ತಲ್ಲ, ಸೊ ಕಂಫರ್ಟಬಲ್ ಭಯ ಇರುತ್ತೆ. ಆ್ಯಂಡ್ ಈ ಥರ ಪ್ರತಿಯೊಬ್ಬರೂ ಆಗಲಿ ಲೈಕ್ ಇನ್ಫ್ಲುಯೆನ್ಸರ್ಸು, ಯೂಟ್ಯೂಬರ್ಸು, ಇನ್ಸ್ಟಾಗ್ರಾಮಲ್ಲಿ ಇರಲಿ ಅಥವಾ ಒಂದು ಆರ್ಟಿಸ್ಟ್ ಇರಲಿ, ಮಾಡಲ್ ಕಮ್ ಆ್ಯಕ್ಟರ್ ಇರಲಿ, ಎಲ್ಲರಿಗೂ ಒಂದೊಂದು ಕನಸಿರುತ್ತೆ. ಈ ಥರ ನಮ್ಮದು ಒಂದು ನಮ್ಮ ಲೈಫಲ್ಲಿ ಒಂದು ಅಚೀವ್ ಮಾಡಬೇಕು, ನಮಗೂ ಒಂದು ಮೂವಿ ಸಿಗಬೇಕು, ನಾವು ಇಂಪ್ರೂವ್ ಮಾಡ್ಕೋಬೇಕು, ನಮಗೊಂದು ಚಾನ್ಸ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದಾಗಲೇ ನನಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸು. ಅವತ್ತಿನ ದಿವಸ ಲೈಕ್ ಹರೀಶ್ ಅವರು ಮತ್ತು ಉಜ್ವಲ ಮ್ಯಾಮ್ ಅವರು ಮೀಟಿಂಗ್ಗೆ ಕರೆದಿದ್ರು. ಈ ಥರ ನಾನು ನೋಡಿದ ತಕ್ಷಣವೇ ಸೆಲೆಕ್ಟ್. ನಮಸ್ಕಾರ. ನಾನು ಈ ಸಿನಿಮಾದಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಪೊಲೀಸ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಹರೀಶನ್ನ ಒಳ್ಳೆ ಗ್ರ್ಯಾಂಡ್ ಹೀರೋ ನೋಡಿದ್ದೆ, ಒಳ್ಳೆ ನಿರ್ಮಾಪಕರು ನೋಡಿದ್ದೆ, ಇವಾಗ ಒಳ್ಳೆ ಡೈರೆಕ್ಟರ್ ನೋಡ್ತಾ ಇದ್ದೀನಿ. ಈ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಮಾಡಿದೆ ಡೈರೆಕ್ಷನ್. ನಾನು ಇದು ಫಸ್ಟ್ ಟೈಮ್ ನೋಡಿದ್ದು, ಡಬ್ಬಿಂಗ್ ಅಂತೆಲ್ಲ ಬಂದಿರಲಿಲ್ಲ. ಐ ರಿಯಲಿ ಲೈಕ್ ಇಟ್. ತುಂಬಾ ಕ್ವಾಲಿಟಿಯಾಗಿ ಸಿನಿಮಾ ಬಂದಿದೆ. ಥಿಂಕ್ ದಟ್ ಬಾಯ್ಸ್, ಹುಡುಗರು ಎಸ್ಪೆಷಲಿ, ನಾವು ಯಾವತ್ತಿದ್ರು ಎಲ್ಲರೂ ಕಾಂಪ್ರಮೈಸ್ ತಲೆ ಬಗ್ಸ್ಬಿಟ್ಟು ಒಂಚೂರು ಸ್ಯಾಕ್ರಿಫೈಸ್ ಮಾಡೋಕ್ಕಾಗಲ್ಲ ಅಂದರೆ ಏನೇನಾಗ್ಬೋದು ಅಂತ ಈ ಸಿನಿಮಾದಲ್ಲಿ ತೋರಿಸಿದ್ದೀವಿ. ಸೊ ಹೋಪ್ ಇಟ್ ರೀಚಸ್ ಯು ಆಲ್, ಆ್ಯಂಡ್ ಮೈ ರೆಸ್ಪೆಕ್ಟ್ ಟು ಆಲ್ ದ ಲೇಡೀಸ್ ಹಿಯರ್. ನೀವು ನಿಮ್ಮ ಸ್ಯಾಕ್ರಿಫೈಸ್ ಕೊಟ್ಟು ಇಟ್ ಇಸ್ ಆಲ್ ಗ್ರೋನ್ ಅಪ್. ನಮ್ಮ ತಾಯಿಂದಿರಾಗಿರಲಿ, ಎನಿವನ್. ಸೊ ಐ ರೆಸ್ಪೆಕ್ಟ್ ಆಲ್ ಆಫ್ ಯು ಆ್ಯಂಡ್ ಕಮ್ ಟು ಸಿ ದಿಸ್ ಮೂವಿ. ಬಂದು ನೋಡಿ, ಯಾಕೆ ನಾವು ಬಾಯ್ಸ್ ಕಾಂಪ್ರಮೈಸ್ ಆಗಲೇಬೇಕು. ಥ್ಯಾಂಕ್ ಯು ಸೊ ಮಚ್. ಕಾಲೇಜಲ್ಲಿ ಒಳ್ಳೆ ಮಾಸ್ಟರ್ ಸ್ಟೂಡೆಂಟ್ ಆಗಿರ್ಬೇಕು, ಕಂಪ್ನಿ ಚೆನ್ನಾಗಿ ಕೆಲಸ ಮಾಡೋ ಎಂಪ್ಲಾಯ್ ಆಗಿರ್ಬೇಕು, ಅಪ್ಪ ಅಮ್ಮಗೆ ಜವಾಬ್ದಾರಿ ಇರೋ ಮಗ ಆಗಿರ್ಬೇಕು, ಅಕ್ಕ ತಂಗಿಗೆ ಮದುವೆ ಮಾಡೋ ಅಣ್ಣ ತಮ್ಮ ಆಗಿರ್ಬೇಕು, ಹೆಂಡತಿ ಹೇಳ್ದಂಗೆ ಕೇಳೋ ಗಂಡ ಆಗಿರ್ಬೇಕು, ಮಕ್ಕಳಿಗೆ ಕೇಳಿದ್ ಕೊಡ್ಸೋ ಅಪ್ಪ ಆಗಿರ್ಬೇಕು, ಕೊನೆಗೆ ದೇಶಕ್ಕೆ ಒಳ್ಳೆ ಪ್ರಜೆನ ಆಗ್ಬೇಕು. ಇಷ್ಟೆಲ್ಲ ಕಷ್ಟಕ್ಕೆ ಕಣ್ಣೀರ್ ಹಾಕಿದ್ರೆ ನೀನ್ ಗಂಡಸ ಅಂತ ಕೇಳ್ತಾರೆ. ಸೊ ಈ ತರ ಎಲ್ಲ ಟೆನ್ಷನ್ಗಳು ನಮ್ಗೆ ಆಗೋದ್ರಿಂದ ಈ ಟೆನ್ಷನ್ ಬೇಡಪ್ಪ ಅಂತ ಎಲ್ಲರೂ ಎತ್ಕೊಂಡು ಟಿ ಎತ್ಕೊಂಡು ಓಡ್ಬಿಡ್ತೀವಿ. ಸೊ ಇದೇ ಒಂದು ನಮ್ಮ ಒಂದು ಬಾಯ್ಸ್ ಟೆನ್ಷನ್. ಹೌದಾ, ಸ್ಮಶಾನಕ್ಕೆ ಒಳ್ಳೆ ಎಡನೂ ಆಗಲ್ಲ, ಹೊರಗ್ ನಗ್ತಾನೆ ಬೇಕೈತಾರ ರೇಡಿಯೋಗಳು ಬರಲ್ಲ, ಇನ್ನೇನು ದಬಾಕಿಲ್ಲ ಲೈಫಲ್ಲಿ ಅಂತ.